ನೀವು ಎಷ್ಟು ವರ್ಷದಿಂದ ಸಂತೆಗೆ ಬರ್ತಾ ಇದ್ದೀರಾ ಸರ್? ನಾವು ಅಲ್ಲೇ ಒಂದು 7-8 ವರ್ಷದಿಂದ. ಹೌದಾ? ನೀವು ಸಂತೆಯಿಂದ ಏನು ಪಾಠ ಕಲ್ತಿದ್ದೀರಾ? ಏನು ಪಾಠ ಏನು ಸಂತೆಯಿಂದ ಏನು ಪಾಠ ಕಲ್ತಿದ್ದೀರ? ಸಂತೆಯಿಂದ ಇದ್ದೀರಾ, ಲಾಭ ಮಾಡ್ಕೊಂಡಿದ್ದೀರಾ, ನಷ್ಟ ಮಾಡ್ಕೊಂಡಿದ್ದೀರಾ? ಹಿಂಗೆ ಅವತ್ತಿಗೆ ನ್ಯಾರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಕೂಲಿ. ಆಮೇಲೆ ಸಂತೆಯಿಂದ ಏನು ಕಲ್ತಿದ್ದೀರಾ ನೀವು? ಅದೇ ಯಾವಾರ ಜ್ಞಾನ ತಿಳ್ಕೊಂಡಿದ್ದೀವಿ, ಹೆಂಗೆ ಏನು ಅಂತ ಅನ್ನೋದು. ಜನಗಳಿಗೆ ಪರಿಚಯ ಆಗುತ್ತಾ? ಜನಗಳ ಪರಿಚಯ ಆಗುತ್ತೆ, ಯಾರು ಹೆಂಗ ಪರಿಚಯ ಆಗುತ್ತಾ? ಈ ಮನುಷ್ಯ ಹಂಗೆ, ಈ ಮನುಷ್ಯ ಹಂಗೆ, ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಗೊತ್ತಾಗಿದೆಯಾ? ಎಲ್ಲ ಗೊತ್ತಾಯ್ತು ಅಲ್ವಾ? ಜೋರಾಗಿ ಮಾತಾಡ್ಕೊಂಡು ಬಿಸ್ನೆಸ್ ಹಾಳು ಮಾಡ್ಕೊಂಡಿರ್ತೀರಾ. ತುಂಬಾ ಕಾಮನ್ ಸೆನ್ಸ್ ಆಗಿ ಮಾತಾಡೋದಾಗ ಬಿಸ್ನೆಸ್ ಆಗಿರುತ್ತೆ ಅಲ್ವಾ? ರಫ ಮಾತಾಡಿದ್ರೆ ಬಿಸ್ನೆಸ್ ಆಗಿರುತ್ತೆ ಅಲ್ವಾ? ಕಾಮನ್ ಸೆನ್ಸ್ ಆಗಿ ಮಾತಾಡಿದ್ರೆ ಯಾವ ಸಂದರ್ಭದಲ್ಲಿ ಪಾಠ ಕಲಿಸುತ್ತೆ. ನಮ್ಮಿಗೆ ನಾವೇ ಬುದ್ಧಿ ಕಲ್ತ್ಕೊಂಡೆ ಯೂಟ್ಯೂಬ್ ಅಲ್ಲಿ ಬಾ ವ್ಯಾಪಾರ ಮಾಡೋಣ. ಯೂಟ್ಯೂಬ್ ಇಟ್ಕೊಂಡು ಸಂತೆ ಅನೇಕ ಜ್ಞಾನಗಳನ್ನು ಕೊಡುತ್ತೆ. ಇಲ್ಲಿ ಓದಿರ್ತಾರೆ, ಓದಿರಲ್ಲ ಅಲ್ವಾ? ಹಾಗಾಗಿ ಸಂತೆಗೆ ಬರಬೇಕು, ಸಂತೆಗಳ ಜೊತೆ ಜನಗಳ ಜೊತೆ ಬೆರಿಬೇಕು, ಅವರು ಜ್ಞಾನ ಪಡಿಬೇಕು, ಮುಂದೆ ಹೋಗೋದು ಹೆಂಗೆ ಗೊತ್ತಾಗುತ್ತೆ. ಸರಿಯಾಗಿ ಫೋಟೋ ಹೊಡ್ಕೊಂತಾರೆ ಅದಂಗೆ.